ಮೇಲಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರಂತೆ ಕುಟುಂಬಸ್ಥರು. ಸಂಜೆ 4 ಗಂಟೆ ಸುಮಾರಿಗೆ ಬಳ್ಳಾರಿಗೆ ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಜೊತೆಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದರು, ಭೇಟಿಯಾದರು. ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿತ್ತು. ಬಟ್ ಇವತ್ತು ಅವರ ತಾಯಿ ಮೀನಾ ಅವರು ಕೂಡ ಹೋಗ್ತಾರಂತೆ. ಮತ್ತು ಅಲ್ಲೊಂದು ಬಾಡಿಗೆ ಮನೆ ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮನೆ ಊಟದ ಭಾಗ್ಯ ಸಿಕ್ಕರೆ ಅಲ್ಲಿಂದನೇ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ. ತಾಯಿ ಕರಳು ಪಾಪ ಈ ತರ ಎರಡನೇ ಸಾರಿ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೊಂದ್ಸರಿ ಹೋಗಿದ್ರು. ಮೀನಮ್ಮ ಇದಾರಲ್ಲ, ಹೌದು, ಮೀನಮ್ಮ ಪಾಪ ಅವರ ಲೈಫಲ್ಲಿ ಇಂಥದೆಲ್ಲ ನೋಡೋ ತುಂಬಾ ಸ್ಟ್ರಗಲ್. ಅಂದ್ರೆ ಇವರೆಲ್ಲ ಏನು ಗೊತ್ತಾ, ಇವರು ಆಮೇಲೆ ಮಾಲತಿ ಸುಧೀರ್, ಸುಧೀರ್ ಅವರ ಪತ್ನಿ, ಇವರೆಲ್ಲ ಒಂದ್ ರೀತಿಯಲ್ಲಿ ಅಂದ್ರೆ ತುಂಬಾ ಐಷಾರಾಮಿ ನೋಡಿದವರಲ್ಲ. ಆದ್ರೆ ಹೆಸರಿತ್ತು, ಸುಧೀರ್ಗೂ ಮರ್ಯಾದೆ, ಭಯಂಕರ ಮರ್ಯಾದೆ ಇದೆ ಇವ್ರಿಗೆ. ಅಂದ್ರೆ ಇವರೆಲ್ಲ ಏನು ಬಂಗಾರದ ಚಿನ್ನದ ಸ್ಪೂನಲ್ಲಿ ತಿನ್ನುವಂಥದ್ದಲ್ಲ, ಬಟ್ ಮಗನಿಂದಾಗಿ ಆಗಿದ್ದು. ಅವರು ಅಷ್ಟೇ ತರುಣ್ ಸುಧೀರ್ ಕಾರಣಕ್ಕಾಗಿ ಇದು ಆಗ್ತಿರೋದು. ಮೀನಮ್ಮನಿಗೆ ಎಂಥ ಪ್ರೀತಿ, ಅವ್ರದ್ದು ಮಾತಾಡ್ತಾರಲ್ಲ, ನೋಡ್ರೋ ಇಬ್ರು ಗಂಡು ಮಕ್ಕಳಿದ್ರಿ, ಎಲ್ಲಿ ಇದಾಗ್ತೀರಿ, ಏನು ಟೆಂಟ್ ಹಾಕ್ತೀರಿ, ಅಲ್ಲಿ ಇರ್ತೀನಿ ಕಂಡ್ರೋ ಹೇಳಿದೆಲ್ಲ ಇದೆ. ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ. ಆಮೇಲೆ ಇದೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸಾಯಕ್ಕೆ ಹೋಗ್ತಾರಂತವ್ರು. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಏನು ಮಾಡೋದು ಅಂತ ದಿಕ್ಕು ತೋಚದೆ ಮೀನಮ್ಮ ಆ ನದಿಗೆ ಹಾಕಿಬಿಟ್ಟು ಅದಕ್ಕಿಂತ ಮೊದಲು ಒಮ್ಮೆ ವೀರೇಂದ್ರ ಹೆಗಡೆ ಅವರನ್ನು ನೋಡೋಣ ಅಂತ ಹೋಗ್ತಾರೆ. ಇದು ದರ್ಶನ್ ಅವರು ಹೇಳಿದ ಕತೆ. ದರ್ಶನ್ ಅವರು ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನನ್ನ ತಾಯಿ ಕರ್ಕೊಂಬಂದಿದ್ರಂತೆ, ನಮ್ಮಿಬ್ಬರನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲೇ ನೀರಿಗೆ ಹಾಕ್ಬಿಟ್ಟು ತಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ಐಡಿಯಾದಲ್ಲಿ ಬಂದಿದ್ದರು ಅಂಥೇಳಿ. ಆಮೇಲೆ ಅದಕ್ಕಿಂತ ಮೊದಲು ಕಾವದ್ರು ಅಂತ ಕರೀತಾರಲ್ವ, ಅವ್ರನ್ನ ಭೇಟಿ ಆಗೋಣ ಅಂತ ಹೋಗ್ತಾರಂತೆ. ಆಗ ಅವರು ಹೇಳ್ತಾರಂತೆ, ಏನು ದುಡುಕಿನ ಕ್ರಮ ತಗೊಳ್ಬೇಡ, ಈ ಮಕ್ಕಳು ನಿನ್ನನ್ನು ಭಾಳ ಚೆನ್ನಾಗಿ ನೋಡ್ಕೋತಾರೆ, ಇನ್ನು ಮುಂದೆ ಭಾಳ ಒಳ್ಳೆಯದಾಗುತ್ತೆ, ಇವರು ತುಂಬ ಅದ್ಭುತವಾಗಿ ಬೆಳೀತಾರೆ ಅಂತೇಳಿ. ನೋಡಿ, ಅವರ ಆಶೀರ್ವಾದ ನಾವು ಇಲ್ಲಿದ್ದೀವಿ ಅಂತೇಳಿ ದರ್ಶನ ಹೇಳಿದಂಥ ಮಾತು. ಅಂಥ ತಾಯಿಗೊಂದು ಪ್ರೀತಿ ಇರುತ್ತೆ. ಬಟ್ ಇಂಥದ್ದನ್ನು ನೋಡೋಕ್ಕಾಗಲ್ಲ. ಹಾಗಂತ ಕಾನೂನೇ ಅಲ್ವಾ? ಕಾನೂನೇ. ಒಳ್ಳೆಯವನು ಕೆಟ್ಟವನು, ತುಂಬ ಅವನು ಮೊನ್ನೆ ಚೆನ್ನಾಗಿದ್ದ, ಇವತ್ತು ಚೆನ್ನಾಗಿದ್ದ, ಹಾಗಾಗಿ ಮಾಫಿ ಮಾಡೋಕ್ಕಾಗಲ್ಲ. ಕಾನೂನೇ. ಎನಿಹೌ, ಇವತ್ತು ಅವರು ಭೇಟಿ ಆಗ್ತಾ ಇದ್ದಾರೆ. ಡ್ರೈ ಫ್ರೂಟ್ಸು, ಬಿಸ್ಕೆಟ್, ಬೇಕರಿ ತಿಂಡಿ, ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟು ಹೋಗಿದ್ರು ವಿಜಯಲಕ್ಷ್ಮಿ. ಈಗ ತಾಯಿ ಮತ್ತು ಇವ್ರ ಜೊತೆ ಯಾರು ಹೋಗ್ತಾರೆ? ವಿಜಯಲಕ್ಷ್ಮಿ ಅವರು ಇರ್ತಾರೆ. ಓಕೆ. ಇನ್ನು ರೇಣುಕಾರಾಧ್ಯ ಅಷ್ಟೇ ಅಲ್ವಾ? ಅದಕ್ಕಿಂತ ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಇದೆಯಾ? ಆಮೇಲೆ ಒಂದು ನನಗೆ ಕೇಳಲಿಕ್ಕಿರುವಂಥದ್ದು, ಅಭಿಮಾನಿಗಳು ಬರ್ತಾ ಇದ್ದಾರೆ ಜೈಲು ಮುಂದೆ. ಜಯಪ್ರಕಾಶ್, ನಾನು ಸ್ಪಷ್ಟವಾಗಿ ನೀವು ಅಭಿಮಾನಿಗಳ ಬಗ್ಗೆ ಕೇಳಿದ್ರಿ, ಅದಕ್ಕೆ ಸ್ಪಷ್ಟವಾಗಿ ಒಂದು ಉತ್ತರವನ್ನು ನಿಮಗೆ ವಿಜುವಲ್ಸ್ ಮೂಲಕ ತೋರಿಸ್ತೀನಿ. ಅಲ್ಲಿ ಒಂದು CCTV ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ CCTV ಯಾಕೆ ಹಾಕಿದ್ದಾರೆ ಅಂದರೆ ಅಭಿಮಾನಿಗಳು ಸಾಕಷ್ಟು ಬಂದು ಹೋಗ್ತಾ ಇದ್ರು, ಹುಚ್ಚಾಟವನ್ನು ಮಾಡ್ತಾ ಇದ್ರು. ಹೀಗಾಗಿ ಈಗ CCTVಯನ್ನು ಜೈಲು ಅಧಿಕಾರಿಗಳು ಹಾಕಿದ ಮೇಲೆ ಇಲ್ಲಿ ಅಭಿಮಾನಿಗಳ ಕಾಟ ಕಡಿಮೆ ಆಗಿರ್ತಕ್ಕಂಥದ್ದು, ಬಂದು ಹುಚ್ಚಾಟವನ್ನು ಮಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ನೀವು ಕೇಳಿದ್ರಿ, ವಿಜಯಲಕ್ಷ್ಮಿ ಅವರು ಇವತ್ತು ಬರ್ತಾರೆ, ಅವರ ತಾಯಿಯವರು ಬರ್ತಾರೆ. ಅದರಲ್ಲಿ ನೀವು ಹೇಳಿರೋದಕ್ಕಿಂತ ಇನ್ನೂ ಉಳಿದ ಪಾಯಿಂಟ್ಸ್ಗಳನ್ನು ಹೇಳೋದಾದ್ರೆ, ವಿಜಯಲಕ್ಷ್ಮಿ ಅವರು ಒಂದು ಇಂಪಾರ್ಟೆಂಟ್ ರೋಲನ್ನು ಮಾಡ್ತಿದ್ದಾರೆ. ಒಂದು ವಾರಕ್ಕೊಮ್ಮೆ ಅವರು ತಪ್ಪದೇ ಬರ್ತಾರೆ, ಬಂದು ಅವರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಜೊತೆಗೆ ಅವರ ಜೊತೆಗೆ ಒಂದಷ್ಟು ಮಾತುಕತೆಗಳನ್ನು ಮಾಡಿ ಹೋಗ್ತಾರೆ. ಆದರೆ ಈ ಬಾರಿ ಅವರು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ವಿಶೇಷ. ಯಾಕಂದರೆ ಕಳೆದ ಬಾರಿ ಬಳ್ಳಾರಿ ಜೈಲಿಂದ ಹೋದ ಬಳಿಕ ರಾಯರ ಮಠಕ್ಕೆ ಹೋದರು, ಅಂದರೆ ಮಂತ್ರಾಲಯದ ರಾಯರ ಮಠಕ್ಕೆ ಹೋದರು, ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದಾದ ಬಳಿಕ ಅಸ್ಸಾಂನಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಸ್ಥಾನಕ್ಕೆ ಹೋದರು, ಅಲ್ಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಿಸಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕುಂಕುಮ ಇತ್ಯಾದಿಯಾದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ತೆಗೆದುಕೊಂಡು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ 4 ಗಂಟೆಗೆ ಬರ್ತಾರೆ. 4:30ಕ್ಕೆ ಅವರು ಬಂದು ಅವ್ರನ್ನ ಮೀಟ್ ಆಗ್ತಾರೆ. ಇನ್ನೊಂದು ವಿಶೇಷ ಏನಂದರೆ ಅವ್ರ ತಾಯಿ ಕೂಡ ಬರ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಮನೆ ಊಟದ ಬಗ್ಗೆ ಕೂಡ ನೀವು ಮಾತನಾಡಿದ್ರಿ, ಅದಕ್ಕೆ ಒಂದು ಅಡಿಷ್ನಲ್ ಆಗಿ ನಾನು ಸೇರಿಸೋದೇನೆಂದರೆ, ಈ ಮನೆ ಊಟದ ಪ್ಲಾನ್ ಏನಿದೆಯಲ್ಲ, ಇದು ವಿಜಯಲಕ್ಷ್ಮಿ ಅವರ ಪ್ಲಾನ್ ಅಲ್ಲ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ದರ್ಶನ್ ಆಪ್ತರ ಪ್ಲಾನು. ಯಾಕಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅವರಿಗೆ ಊಟದ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿದ್ದಾಗ ಕೂಡ ಅವರು ಊಟಕ್ಕೆ ಅಂದರೆ ಮನೆ ಊಟ ಬೇಕು ಅಂತ ಅಪ್ಲಿಕೇಶನ್ನ ಕೋರ್ಟ್ಗೆ ಹಾಕಿದ್ರು. ಇಲ್ಲಿವರೆಗೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಯಾವಾಗ ಬರ್ತಾರಾ ಆವಾಗ ಗಂಭೀರವಾಗಿ ಆ ವಿಷಯವನ್ನು ತೆಗೆದುಕೊಂಡು ಅವರ ಆಪ್ತರು ದರ್ಶನ್ ಅವರಿಗೆ ಮನೆ ಊಟ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಮನೆಯನ್ನು ನೋಡ್ತಾರೆ. ಅಂದರೆ ಒಂದು ವೇಳೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲೆಲ್ಲಾದರೂ ಮನೆಯನ್ನು ಮಾಡಿಬಿಟ್ಟು ಅಲ್ಲಿ
ಒಬ್ಬ ಬೆಂಗಳೂರಿನ ಭಟ್ರನ್ನು ಕೂಡ ಈಗಾಗಲೇ ಬುಕ್ ಮಾಡಿದ್ದಾರಂತೆ. ಜೊತೆಗೆ ಬಳ್ಳಾರಿ ಜೈಲಿನ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಒಂದು ಮನೆಯನ್ನು ಮಾಡಿ ಅವರಿಗೆ ಅಲ್ಲಿಂದ ದಿನನಿತ್ಯ ಊಟವನ್ನು ಕೊಡೋಣ ಅನ್ನುವ ಒಂದು ಪ್ಲಾನನ್ನು ಮಾಡಿದ್ರು. ಹೀಗಾಗಿ ಇದು ಇವತ್ತು ಅದು ಇತ್ಯರ್ಥವಾಗುತ್ತಾ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ಕೂಡ ಹತಾಶೆಗೆ ಒಳಗಾಗಿದ್ದಾರೆ. ಯಾಕಂದರೆ ಈಗಾಗಲೇ ಹಲವಾರು ಬಾರಿ ವಿಚಾರಣೆ ಆದರೂ ಕೂಡ ಕೋರ್ಟ್ ಅದಕ್ಕೆ ಪರ್ಮಿಷನನ್ನು ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮತ್ತು ನಾಳೆಯೂ ಕೂಡ ಇದರ ಬಗ್ಗೆ ವಿಚಾರಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಇವತ್ತೇನಾದರೂ ಕೋರ್ಟ್ ಪರ್ಮಿಷನ್ ಕೊಡದೆ ಹೋದರೆ ಸಂಪೂರ್ಣವಾಗಿ ಈ ಪ್ಲಾನ್ ಕೂಡ ಪ್ಲಾಫ್ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಓಕೆ, ನಿಮಗೆ ಈ ಸುಗದೀಪ ಶ್ರೀನಿವಾಸ್ ಮತ್ತು ಯಾರು ಮೀನಮ್ಮ ಇದ್ರಲ್ಲ, ಅವರ ಮನೆ ಹೆಸರು ಗೊತ್ತಾ ಏನು ಅಂತೇಳಿ? ಅದು ಗೊತ್ತಿರ್ಬೋದು, ನೀವು ಈಗ ಬರ್ತೋಗಿರ್ಬೋದು ನಿಮಗಷ್ಟೇ. ಮೂಪಾಕೃಪ ಅಂತ. ಓಕೆ, ಮೂಪಾಕೃಪ ಈ ದರ್ಶನ್ ಬೆಳೆದ ಮನೆ. ಈಗ ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊ. ಮೂಪಾಕೃಪ ಏನು? ಮೂಪಾಕೃಪ ಅಂದರೆ ಗೊತ್ತಾ? ಮುತ್ತುರಾಜ್ ಪಾರ್ವತಿ ಕೃಪಾ. ಮೂಪಾಕೃಪ ಅಂದರೆ ಸುಗದೀಪ ಶ್ರೀನಿವಾಸ್ ಅವರು ಮನೆ ಕಟ್ಟುವಾಗ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಸಹಾಯ ಮಾಡಿರ್ತಾರೆ. ಓಕೆ, ಅವರ ನೆನಪಿಗಾಗಿ ಆ ಮನೆಗೆ ಮೂಪಾಕೃಪ, ಮುತ್ತುರಾಜ್, ರಾಜ್ಕುಮಾರ್ ಇರಲಿಲ್ಲ, ಮುತ್ತುರಾಜ್ ಪಾರ್ವತಿ ಕೃಪಾ, ಮೂಪಾಕೃಪ. ಸೊ ನಮಗೆಲ್ಲ ಹೆಂಗಿತ್ತು ಅಂತಂದರೆ, ಅಂದರೆ ಅವರ ಪ್ರೀತಿ ಆ ಥರ ಇತ್ತು. ಆಮೇಲೆ ಇದೇ ಸುಧೀರ್ ಅವರಿದ್ದಾರಲ್ಲ, ಸಿನಿಮಾ ಅದು ಯಾವುದರಲ್ಲಿ ನಾಟಕದಲ್ಲಿ ಭಾಳ ಫೇಮಸ್ಸು. ಅವ್ರಿಗೊಂದು ಸಣ್ಣ ಗುಡಿಸಲ್ ಥರ ಇರ್ತಾರೆ. ಅವ್ರು ರಾಘವೇಂದ್ರ ಸ್ವಾಮಿಯನ್ನು ಭಾಳ ಆರಾಧನೆ ಮಾಡ್ತಾರಂತೆ. ಅವ್ರ ಮನೆಯಲ್ಲಿ ಈಗಲೂ ಕೂಡ 100 ವರ್ಷದ ಹಿಂದಿನ ಒಂದು ಫೋಟೋ ಇದೆ ಅಂತೆ. ನನಗೊಮ್ಮೆ ನೋಡಬೇಕು ಅಂತ ಭಾಳ ಆಸೆ ಇದೆ. ಮಾಲತಿ ಶ್ರೀಧರ್ ಹತ್ರ ಕೇಳಬೇಕು ಅಂತೇಳಿ. ಅವ್ರು ಅದನ್ನು ಎದುರಿಟ್ಟು ಒಂದು ಪೂಜೆ ಮಾಡ್ತಾರಂತೆ. ರಾಜ್ಕುಮಾರ್, ಈ ನಾವು ಚೆನ್ನಾಗಾಗಬೇಕಂದ್ರೆ ಏನು, ರಾಜ್ಕುಮಾರ್ ಸಿನಿಮಾದಲ್ಲಿ ಅವಕಾಶ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರಂತೆ. ಇದು ನಿಜ, ಇದು ಮಾಲತಿ ಸುಧೀರ್ ಹೇಳಿದ ಮಾತು. ಪ್ರಾರ್ಥನೆ ಮಾಡ್ತಾರಂತೆ ರಾಜ್ಕುಮಾರ್ ಸಿನಿಮಾದಲ್ಲಿ. ಸಿಟಿ, ಯು ಬಿಲೀವ್ ಇಟ್ ಆರ್ ನಾಟ್, ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಕಾರಲ್ಲಿ ಬಂದು ಆ ಮನೆ ಮುಂದೆ ಇಳಿತಾರಂತೆ. ಓಕೆ, ಮನೆ ಮುಂದೆ ಇಳಿತಾರಂತೆ. ನೀವು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತೇಳಿ ಕೈ ತುಂಬ ದುಡ್ಡು ಕೊಟ್ಟು ಹೋಗ್ತಾರಂತೆ. ರಾಯರ ಕೃಪೆ ಅಂತ. ಅಂದರೆ ನಾನು ಮೊನ್ನೆ ಕೂಡ ಇವತ್ತು ಇವರು ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಹೋಗಿದ್ದಾರೆ. ಕನ್ನಡಿಗರಿಗಂತೂ ರಾಯರ ಬಗ್ಗೆ ವಿಶೇಷವಾದಂಥ ಅಭಿಮಾನ. ರಜನಿಕಾಂತ್ ಬಗ್ಗೆ ಇನ್ನೊಂದು ಸ್ಟೋರಿಯನ್ನು ಹೇಳಿದರು. ರಜನಿಕಾಂತ್ ಅಂದರೆ ಈ ರಾಯರ ವಿಚಾರವನ್ನು ಹೇಳಿದಾಗೆ ಇಲ್ಲಿಗೆ ಬಂತು. ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೋತಾರಂತೆ, ನನ್ನನ್ನು ಒಳ್ಳೆ ಸೂಪರ್ ಸ್ಟಾರ್ ಮಾಡು, ಸಣ್ಣ ಸಿಗ್ತೇ ಒಳ್ಳೆ ಸೂಪರ್ ಸ್ಟಾರ್ ಮಾಡು, ನನ್ನನ್ನು ದೊಡ್ಡ ಸ್ಟಾರ್ ಮಾಡಿದರೆ 100ನೇ ಸಿನಿಮಾ ನಿನ್ನ ಸಿನಿಮಾ ಮಾಡ್ತೀನಿ, ನಾನು ನಿಮ್ಮ ಸಿನಿಮಾ ಮಾಡ್ತೀನಿ, ರಾಘವೇಂದ್ರ ಸಿನಿಮಾ ಮಾಡ್ತೀನಿ ಅಂತೇಳಿ. ಇದನ್ನು ನಮ್ಗೆ ಹೇಳಿದ್ದು ಯಾರು ಅಂತಂದರೆ ವೃಷಭ್ ಶೆಟ್ಟಿ. ಒಂದು ದಿವಸ ರಜನಿಕಾಂತ್ ಅವರು ಮನೇಲಿ ಕೂತಿದ್ದಾರಂತೆ. ಎಲ್ಲ ಅವರ ಬರ್ತ್ಡೇಗೆ ಅಭಿಮಾನಿಗಳು ಬರ್ತಾ ಇದ್ದಾರಂತೆ. ಒಬ್ಬ ಅಭಿಮಾನಿ, ಅಂದರೆ ಅವರ 99 ಪಿಕ್ಚರ್ ಆಗಿತ್ತಂತೆ. ಅಂದರೆ ಕೆಲವೊಮ್ಮೆ ನಂಬಿದವ್ರಿಗೆ ಮಾತ್ರ, ನಂಬದವ್ರಿಗಿಲ್ಲ ಈ ವಿಚಾರ. ಒಬ್ಬ ಅಭಿಮಾನಿ 99 ಫ್ಲೆಕ್ಸ್ ಇಟ್ಕೊಂಡ್ಬಂದೇನಂತೆ. ಅದ್ರ ನಂಬರ್ 99 ಅಂತ ಇದೆಯಂತೆ. ಅಂದರೆ ಅವರ ನೆಕ್ಸ್ಟ್ ಪಿಕ್ಚರ್ 99ನೇ ಪಿಕ್ಚರು. ಯಾವ್ದು 99ನೇ ಪಿಕ್ಚರ್? ಇದಕ್ಕೆ ನಾವು